ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ದಿವ್ಯಾ. ನಾವಿವತ್ತು ಲಾಲ್ಬಾಗ್ ಹೋಗ್ತಾ ಇದ್ದೀವಿ ಶೋ ನೋಡೋಕ್ಕೆ, ಫ್ಲವರ್ ಶೋ ನೋಡೋಕ್ಕೆ. ಏನೆಲ್ಲ ಆಗುತ್ತೆ ತೋರಿಸ್ತೀನಿ. ಇವಾಗ ಹೋಗ್ತಾ ಇದ್ದೀವಿ ಮೆಟ್ರೋ ಸ್ಟೇಷನ್ಗೆ. ಗೌರ್ಮೆಂಟ್ ಅವರು ವಿಶ್ ಮಾಡಿದ್ದಾರೆ. ಇವತ್ತೆಲ್ಲ ಸ್ಟೂಡೆಂಟ್ಸಿಗೆ ವಿಧಾನಸೌಧಗೆ ಎಂಟ್ರಿ ಇದೆ, ರಿಜಿಸ್ಟರ್ ಆಗಿರೋರಿಗೆ. ಹಸ್ಬೆಂಡ್ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಇಲ್ಲಿ ಕೂತಾರೆ, ನಮ್ಮ ಅಣ್ಣ ಅಲ್ಲಿ ನಿಂತಾನೆ, ಭೂಮಿ ಕೂತಾಳೆ. ಅಣ್ಣ ಬಂದ ಏನೋ ಅದು ಚಿಕ್ಕ ಹುಡುಗರ ತರ ಅಣಬೆಂದೆ. ಮೆಟ್ರೋ ಸ್ಟೇಷನ್ ನಾನು ಮೆಟ್ರೋ ಬಂದಿದ್ದ ತಕ್ಷಣ ಲಾಲ್ಬಾಗಲ್ಲೆಲ್ಲ ಬಂದು ಟ್ರೈ ಕಲರ್ ಬಲೂನ್ಸ್ ಹಾಕಿದ್ದಾರೆ. ಎಲ್ಲ ಡಾಕ್ಯುಮೆಂಟ್ ಕ್ಷಣದಲ್ಲೇ ನಿಮ್ಮ ಫೋನ್ನಲ್ಲಿ ಹಿಂದೆ ಡೌನ್ಲೋಡ್ ಮಾಡಿ ಲ್ಯಾಂಡಿ. ಈಗ ಎಂಟ್ರಾಗಿದ್ದೀವಿ, ಹೊರಗಡೆ ಹೋಗ್ತಾ ಇದ್ದೀವಿ. ಬನ್ನಿ, ಏನೇನೆಲ್ಲ ಮಾಡಿದ್ದಾರೆ ಈ ಸತಿ. ಗಂಗಾ ಸಾಮ್ರಾಜ್ಯ ವೈಭವ ಅಂತ ಥೀಮಲ್ಲಿ ಮಾಡಿದ್ದಾರೆ. ಬನ್ನಿ ತೋರಿಸ್ತೀನಿ. ಅಣ್ಣ ಇನ್ನು ಏನೋ ಬೇಕಣ್ಣ, ಇದು ತರಲಿಲ್ವೇ? ಇಲ್ಲ ಬೇಕು. ಈಗ ಲೇಕ್ ಇದು ತೋರ್ಸಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ನೋಡಿ ಲೇಕ್ ಹೀಗಿದೆ, ನೋಡಿ ಲೇಕ್ ಈ ಥರ ಇದೆ. ನಾವು ಬೆಳಗ್ಗೆ ಬೇಗ ಬಂದಿದ್ದೀವಿ. ಎಲ್ಲ ವಾಕ್ ಮಾಡ್ತಾ ಇದ್ದಾರೆ, ಬರ್ಡ್ಸ್ ಎಲ್ಲ ಹಾರಾಡ್ತಾ ಇದೆ. ಹೂವ ತನ್ನಿರಿ ಎಲ್ಲರೂ, ಹೂವ ತನ್ನಿರಿ. ವಾಲ್ಸ್ ಎಲ್ಲ ಇಟ್ಟಿದ್ದಾರೆ. ನಾವೆಲ್ಲ ಇನ್ನು ಮಾರ್ನಿಂಗ್ ಅಲ್ವಾ, ಎಲ್ಲ ಈಗ ಸೆಟಪ್ ಮಾಡ್ಕೊತಿದ್ದಾರೆ. ಅಲ್ಲಿ ಶಾಪಿಂಗಿಗೆ ಅಂತ ಎಲ್ಲ ಇಟ್ಟಿದ್ದಾರೆ. ಏನೇನು ಬೇಕೆಲ್ಲ ತೊಗೋಬೋದು. ಇಲ್ಲಿ ಲೇಡೀಸ್ ಐಟಮ್ಸ್ ಫುಲ್ಲು, ವಾಲೆಗಳು, ಸರ ಎಲ್ಲ ಇಟ್ಟಿದ್ದಾರೆ. ಇದು ರೋಸ್ ಗಾರ್ಡನ್ನು. ವೆರೈಟಿ ರೋಸಸ್ನೆಲ್ಲ ಹಾಕಿದ್ದಾರೆ. ಬೇರೆ ಗಿಡಗಳು ಇದೆ. ಇಲ್ಲಿ ಮಾರಿಗೋಲ್ಡು ಇದೆ. ನಾವಿವಾಗ ತಿಂಡಿ ತಿಂತಾ ಇದ್ದೀವಿ ಎಲ್ಲರೂ. ನೋಡಿ ಈ ಥರ ಎಲ್ಲ ಫ್ಲವರ್ ಶೋಗೆ ಎಲ್ಲ ಇಲ್ಲಿ ಜರ್ಮನ್ ಶೆಪರ್ಡ್ ಇದೆ ನೋಡಿ. ಇಲ್ಲಿ ಅದೈತೆ. ಅದು ನೀನು ಆಪ್ಷನ್ ಎನೇಬಲ್ ಮಾಡ್ಕೊಂಡಿದ್ದು ಅಷ್ಟೇ. So pretty, such a pretty smile. ನೋಡಿ ಉಡ್ಡಲ್ಲಿ ಆನೆ ಮಾಡಿದ್ದಾರೆ, ಅದು ಫ್ಲವರ್ಸ್ ಎಲ್ಲ ಕೊಡ್ತೀನಿ. ಬನ್ನಿ. ಅಲ್ಲಿ ಪಿಕಾಕ್ ಇದೆ ನೋಡಿ.
ತೋರಿಸ್ತೀನಿ. ಇಲ್ಲಿ ನೋಡಿ ಫ್ಲವರ್ಸ್, ಡಿಫ್ರೆಂಟ್ ಫ್ಲವರ್ಸ್ ಇದೆ. ಸಕ್ಕದಾಗಿ ಇದು ಮಾಡಿದ್ದಾರೆ. ಆಮೇಲೆ ಫುಲ್ ಕ್ರೌಡ್ ಇದೆ ಇವತ್ತು. ದಿವ್ಯಾ ನೋಡಿ ಅಲ್ಲಿಂದ ಬರ್ತಾಳೆ ಇವಾಗ. ಇಲ್ಲೆಲ್ಲ ಸ್ಟಾಲ್ಸ್ ಎಲ್ಲ ಹಾಕಿದ್ದಾರೆ. ಭಾಗ್ಯಲಕ್ಷ್ಮಿ ಬೆಣ್ಣೆ ಮತ್ತು ಗುಲ್ಕನ್ ಅಂಗಡಿ. ಅರೇಂಜ್ ಮಾಡಿ ಇಟ್ಟಿದ್ದಾರೆ ಡೆಕೋರೇಟಿವ್ ಆಗಿ ಕಾಣಕ್ಕೆ. ನೋಡಿ ಇದು ನಿಮಾನ್ಸ್ ಅವ್ರ ಕಡೆಯಿಂದ ಮಾಡಿಸೋದು ಅನ್ಸುತ್ತೆ, ಅದಕ್ಕೆ ನಿಮಾನ್ಸ್ ಅಂತ ಹಾಕಿದ್ದಾರೆ. ನಿಮಾನ್ಸ್ ಅವ್ರು ಸ್ಪಾನ್ಸರ್ ಮಾಡಿರೋದು, ಆ ಕಡೆ HAL ಅವ್ರು ಸ್ಪಾನ್ಸರ್ ಮಾಡಿದ್ದಾರೆ. ಈ ಥರ ಎಲ್ಲರೂ ಒಂದೊಂದು ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ. ಈ ಥರ ಎಲ್ಲ ಫ್ಲವರ್ಸಿಗೆ ಡೆಕೋರೇಟ್ ಮಾಡೋಕ್ಕೆ ನೋಡಿ ನಿಮಾನ್ಸ್ ಅಂತ ಬರೆದಿದ್ದಾರೆ. ಇಲ್ಲಿ ಫ್ಲವರ್ ಪಾಟ್ ತೋರಿಸಿ. HAL ಅವ್ರು ಸ್ಪಾನ್ಸರ್ ಮಾಡಿರೋದಕ್ಕೆ ಫ್ಲವರ್ ಸ್ಪಾಟ್ಗಳಲ್ಲಿ ಫ್ಲವರ್ಸಿಂದ HAL ಅಂತ ಮಾಡಿದ್ದಾರೆ. ಇಲ್ಲಿ ನೋಡಿ ಹುಡುಗ ಫ್ಲಾಗ್ ಹಿಡ್ಕೊಂಡು ಕೂತಿದ್ದಾನೆ. ಎಷ್ಟೊಂದು ಜನ ಇವತ್ತು ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ಫ್ಲಾಗ್ ಎಲ್ಲ ತರ್ತಿದ್ದಾರೆ. ನೋಡಿ ಈ ಥರ ಎಲ್ಲ ಫ್ಲವರ್ಸಿಂದ ಡೆಕೋರ್ ಮಾಡಿದ್ದಾರೆ. ಇದು ಬಂದು ಕರ್ಣಕುಂಡಲ ಹೂವದಿಂದ ಮಾಡಿರೋದು. ವೆರೈಟೀಸ್ ಆಫ್ ಫ್ಲವರ್ಸಿಂದ ಮಾಡಿದ್ದಾರೆ. ರೆಡ್ ಕಲರ್ ಇದೆ, ಪಿಂಕ್ ಕಲರ್ ಇದೆ, ವೈಟ್ ಕಲರ್ ಇದೆ. ಈ ಥರ ಕಲರ್ ಫ್ಲವರ್ಸಿಂದ ಡೆಕೋರ್ ಮಾಡಿದ್ದಾರೆ. ನೋಡಿ ಇದು ಮಹಾರಾಜ ಅವಿನೀತ ಅವ್ರ ಸ್ಟ್ಯಾಚು ಹೀಗಿದೆ. ನೆಕ್ಸ್ಟ್ ಏನೆಲ್ಲ ಇದೆ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ಫುಲ್ಲು ಹಿಸ್ಟ್ರಿ ಹಾಕಿದ್ದಾರೆ. ನೋಡಿ ಫುಲ್ ಹಿಸ್ಟ್ರಿ ಹಾಕಿದ್ದಾರೆ. ಇಲ್ಲೆಲ್ಲ ಫ್ಲವರ್ಸ್ ಡೆಕೋರ್ ಮಾಡಿರೋದನ್ನ ಇಟ್ಟಿದ್ದಾರೆ. ಹಾಗೆ ಫುಲ್ಲು ಆ ಸಾಮ್ರಾಜ್ಯದ ಹಿಸ್ಟ್ರಿಯನ್ನು ಹಾಕಿದ್ದಾರೆ. ಸ್ಟೋನ್ ಸ್ಟ್ಯಾಚ್ಯೂಸ್. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ. ಸ್ಟೋನ್ ಸ್ಟ್ಯಾಚ್ಯೂಸ್ ಬರುತ್ತಲ್ಲ ಟೆಂಪಲ್ ಅಲ್ಲೆಲ್ಲ, ಆ ತರ ಕ್ರಿಯೇಚರ್ ತರ ಮಾಡಿದ್ದಾರೆ. ನೋಡಿ ಇಲ್ಲಿದೆ, ಈ ರೀತಿ ಮಾಡಿದ್ದಾರೆ. ಇದು 9th ಸೆಂಚುರಿ ಬೇಗೂರು ಹಸು ಎಮ್ಮೆಗಳನ್ನ ಸಂರಕ್ಷಣೆ ಮಾಡಕ್ಕೋಸ್ಕರ ಹೋರಾಟ ಮಾಡಿದವ್ರದ್ದು ಇದು ಸ್ಟ್ಯಾಚ್ಯೂ. ಗಂಗಾ ಸಾಮ್ರಾಜ್ಯದಲ್ಲಿ ರೈತರೆಲ್ಲ ಬೆಳೆ ಬೆಳೆದ್ಮೇಲೆ ರಾಶಿ ಗುಡ್ಡೆ ಹಾಕಿ ಮೊದಲನೇ ಬಾರಿ ಪೂಜೆ ಮಾಡಿರೋದಾಗಿರುತ್ತೆ. ನೋಡಿ ಹೀಗಿದೆ. ಇದನ್ನ ಸ್ಪಾನ್ಸರ್ ಮಾಡಿರೋದು ಮಿಲೆಟ್ಸ್ ಅವರು. ಇದು ಚಾವುಂಡರಾಯನ ಬಸದಿ ಅಂತ ಅದ್ರ ಹಿಸ್ಟ್ರಿ ಹಾಕಿದ್ದಾರೆ. ಸೈಡ್ ಆಂಗಲ್ ಇಂದ ಈ ತರ ಕಾಣಿಸುತ್ತೆ. ಈಗ ಅದೇ ತರ ಮುಂದೆ ಹೋಗಿ ತೋರಿಸ್ತೀವಿ, ಹೇಗೆ ಕಾಣುತ್ತೆ ಅಂತ ನೋಡೋಣ. ಮುಂದೆಯಿಂದ ಈ ತರ ಕಾಣಿಸುತ್ತೆ. ಇವಾಗ ನಿಮ್ಮ ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತದೆ. ನಾನು ಇವಾಗ ನಿಮ್ಗೊಬ್ರು ರಾಜರನ್ನ ತೋರಿಸ್ತಿದ್ದೀನಿ. ಯಾರು ಯಾವ ಕಾಲದಲ್ಲಿ ಅವರು ಎಲ್ಲ ಇದ್ದಿದ್ದು ಅಂತ ಗೆಸ್ ಮಾಡಿ. ನೋಡಿ ಇವರೇ ಮಹಾರಾಜ ದುರ್ವಿನೀತ. ಎಲ್ಲಾ ರಾಜರದ್ದು ಹಾಕಿದ್ದಾರೆ. ನೆಕ್ಸ್ಟ್ ಬಂದು ಮಹಾರಾಜ 1ನೇ ಶಿವಮಾರ.
ಇಲ್ಲೊಬ್ರು ರಾಜರಿದ್ದಾರೆ ನೋಡಿ, ಮಹಾರಾಜ ನೀತಿಮಾರ್ಗ ಏರಂಗ ಅಂತ. ಇವ್ರು ಬಂದು ಮಹಾರಾಜ ಇಮ್ಮಡಿ ರಾಚಮಲ್ಲ ಅಂತ. ಇವರು ಕ್ರಿಸ್ತ ಶಕ 870ರಿಂದ 919ವರೆಗೂ ಆಳಿದ್ದಾರೆ. ಈ ಥರ ಫ್ಲವರ್ಸ್ಗಳನ್ನೆಲ್ಲ ಮುಟ್ಟಿ ಏನೂ ಹಾಳು ಮಾಡಬೇಡಿ. ಸೊ ಜಸ್ಟ್ ಹೇಳ್ತಿರೋದು ಅಷ್ಟೇ ನಿಮಗೆ, ಯಾರು ಫ್ಲವರ್ಸ್ನ ಮುಟ್ಟೋದಕ್ಕೆ ಹೋಗ್ಬೇಡಿ. ಇವರು ಮಹಾರಾಜ ಇಮ್ಮಡಿ ಬೂತುಗ ಅಂತ. ಮಹಾರಾಜ ಇಮ್ಮಡಿ ಮಾರಸಿಂಹ ಕ್ರಿಸ್ತ ಶಕ 963ರಿಂದ 974ವರೆಗೂ ಆಳಿದ್ದಾರೆ. ಇದು ಸ್ಟಾರ್ ಫ್ಲವರ್. ಹಾಗೆ ಇವಾಗ ನೆಕ್ಸ್ಟ್ ಮಹಾರಾಜ 4ನೇ ರಾಚಮಲ್ಲವ್ರನ್ನ ತೋರಿಸ್ತೀವಿ. ಇವರು ಆಳಿರೋದು ಕ್ರಿಸ್ತ ಶಕ 974ರಿಂದ 1004ವರೆಗೂ ಆಳಿದ್ದಾರೆ. ನೋಡಿ, ಇದು ಶ್ರೀ ಗಂಗಾ ಕನ್ಪಲ್ಪ ಇರುತ್ತೆ. ನೋಡಿ ಅದ್ರ ಬಗ್ಗೆ ಯಾವ ಥರ ನೀಟಾಗಿ ಕೆತ್ತಿದ್ದಾರೆ. ಹಿಸ್ಟರಿ ಕೂಡ ಹಾಕಿದ್ದಾರೆ, ನೀವು ಹಿಸ್ಟ್ರಿ ಕೂಡ ನೋಡ್ಕೊಬೋದು. ನೋಡಿ, ನಿಮಗೆ ಕಂಟೆಂಟ್ ಏನಾದರೂ ಓದಬೇಕು ಅಂದರೆ ಓದಿ, ಪಾಸ್ ಮಾಡ್ಕೊಂಡು ಓದ್ಬೋದು. ಎಲ್ಲರೂ ಇಲ್ಲಿ ಎಷ್ಟೊಂದು ಜನ ವಿಡಿಯೋ ಮಾಡೋದಕ್ಕೆ ಅಂತಲೇ ಬಂದಿರ್ತಾರೆ. ಸೊ ನಾವು ಎಷ್ಟಾಗುತ್ತೆ ಅಷ್ಟನ್ನೆಲ್ಲ ನಿಮಗೆ ಕವರ್ ಮಾಡಿ ತೋರಿಸೋದಕ್ಕೆ ಇಷ್ಟಪಡ್ತಿದ್ವಿ. ಇವರೇನೆಲ್ಲ ಸುಮ್ಮನೆ ಓದ್ತಿಲ್ಲ, ಸುಮ್ಮನೆ ನೋಡ್ಕೊಂಡು ಹೋಗ್ತಿರೋದು. ಎಲ್ಲ ಓದ್ತಾರೆ ಅನ್ಕೊಂಬಿಡಿ. ನನ್ನ ಮೇಲೆ ಹಣೆ ಇಟ್ಟಳು. ಗಂಗರ ಕಾಲದ ಪ್ರಮುಖ ಆರಾಧನಾ ಶಿಲ್ಪ ಇದು. ಫ್ರಂಟಿಂದ ಈ ತರ ಕಾಣಿಸುತ್ತೆ. ಇದ್ ನೋಡಿ, ವಾಟರ್ ಫೌಂಟೈನ್ ಈ ರೀತಿ ಕಾಣ್ತಿದೆ ಅಂತ. ಇಲ್ಲಿ ಬಂದಿದೆ. ಈ ಗ್ಯಾಪ್ ಇಂದ ನಿಮಗೆ ಗ್ಲಾಸ್ ಹೌಸ್ ಕಾಣಿಸ್ತಿದ್ಯಾ? ವೆಲ್ಕಮ್ ವೆಲ್ಕಮ್ ಬೇಬಿ. ಈ ಪರೀಕ್ಷೆ ಇಲ್ಲೊಂದು ಸೆಟ್ ಹಾಕಿದ್ದಾರೆ ಅಷ್ಟೇ. ಇಲ್ಲಿ ಸನ್ಫ್ಲವರ್ಸ್ ಇದೊಂದ್ರಲ್ಲೇ ಇರೋದು. ಪ್ಲಾಂಟ್ ಫುಲ್ ಹಾಕಿದ್ದಾರೆ, ಎಲ್ಲ ಫ್ಲವರ್ಸ್ ಉದ್ರೋಗ್ಬಿಟ್ಟಿದೆ. ಇಲ್ಲಿದೆ ನೋಡಿ, ಫುಲ್ ಫ್ಲವರ್ಸ್ ಎಲ್ಲ ಉದ್ರೋಗ್ಬಿಟ್ಟಿದೆ. ನೋಡೋಣ, ಎಲ್ಲಾದ್ರೂ ಸಿಕ್ಕಿದ್ರೆ ಫುಲ್ಲು ತೋರಿಸ್ತೀನಿ ನಿಮ್ಗೆ. ಫುಲ್ಲು ಹಾಕಿದ್ದಾರೆ. ನಾವಿವಾಗ ಫುಡ್ ಕೋರ್ಟ್ಗೆ ಹೋಗ್ತಾ ಇದೀವಿ. ನೋಡೋಣ ಬನ್ನಿ ಏನೇನು ವೆರೈಟೀಸ್ ಆಫ್ ಫುಡ್ ಇದೆ ಅಂತ. ಯಾವ್ದಾನ ವೆರೈಟಿ ಫುಡ್ ಇದ್ರೆ ಟ್ರೈ ಮಾಡ್ತೀನಿ, ನಾರ್ಮಲ್ ಫುಡ್ ಇದ್ರೆ ಏನು ಟ್ರೈ ಮಾಡಕ್ ಹೋಗಲ್ಲ. ಬನ್ನಿ. ಸ್ವಲ್ಪ ತೆಳ್ಳಕ್ಕಿರೋದು 10 rupees. ಇದೆಲ್ಲ ಮರದೇನೆ. ಒಂದು ಬ್ಯಾನರ್ ತಗೊಂಡಿದ್ದೀನಿ ಸರ್, ಯಾವ್ದಾದ್ರು ಶೇರ್ ಮಾಡಿದ್ರೆ ಯೂಟ್ಯೂಬ್ ಚಾನಲ್ ಶೇರ್ ಮಾಡ್ತಾ ಇದ್ದೀನಿ.
ಈಗ ಎಲ್ಲಿಂದ ಇದೆಲ್ಲ ಎಕ್ವಿಪ್ಮೆಂಟ್ ಇದೆಲ್ಲ ಚನ್ನಪಟ್ಟಣ ಚನ್ನಪಟ್ಟಣ, ಕೆಲವೊಂದೆಲ್ಲರೂ ತಂಜಾವೂರು, ಡಿಫ್ರೆಂಟ್ ಲೊಕೇಶನ್ಸ್ ಇದೆ. ಇದೊಂದು ಜೆ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ, ಜಾಗ್ರಫಿಕಲ್ ಇಂಡೆಕ್ಸ್ ಪ್ರಾಡಕ್ಟ್ಸ್ ಅಂತ ಹೇಳಿ, 100 ರೂಪಾಯಿ. ಸೊ ಅದ್ರದ್ದೆಲ್ಲ ಕಲೆಕ್ಷನ್ ಸಿಗುತ್ತೆ ನಿಮಗೆ. ಇದು ನೋಡಿದ್ರೆ ಬ್ಯಾಸ್ಕೆಟ್ಸ್ ಬಂದ್ಬಿಟ್ಟು ಪಾಮ್ ಲೀವ್ಸ್ ಅಲ್ಲಿ ಮಾಡ್ತಾರೆ. ಇದು ಕೈಯಲ್ಲಿ ಎಣ್ದಿರೋ ಅಂತ ಬ್ಯಾಸ್ಕೆಟ್ಸ್ ಎಲ್ಲವೂ. ಇದು ಬಂದು ಮರದ್ದು ಇತಿಕೊಪ್ಪಕ ಅಂತ ಹೇಳಿ ಜಾಗ ಬರುತ್ತೆ. ಇದು ಬಂದು ನಮ್ದು ಕಿನ್ನಾಳದ್ದು ಕಾಮಧೇನು ಅನ್ನೋದು ತುಂಬಾ ಸ್ಪೆಷಲ್. ಬಳ್ಳಾರಿ ಹತ್ರ ಬರುತ್ತೆ ಕಿನ್ನಾಳ ಅಂತ ಹೇಳಿ ಜಾಗ, ಅಲ್ಲಿದ್ದು ಮರದ್ದು. ಸುಮಾರು ಮಿಕ್ಕಿದ್ದೆಲ್ಲಾನು ಚನ್ನಪಟ್ಟಣದ ಬರುತ್ತೆ ಸರ್. ಅದು ರಾಜಸ್ಥಾನ್ದು ಕಟ್ಪುತ್ಲಿ ಅಂತ ಹೇಳಿ. ಹಾ ಹೌದು. ನಮ್ಮ ಸ್ಟಾಲ್ ನಂಬರ್ 55, 17ನೇ ತಾರೀಕುವರೆಗೂ ಇರುತ್ತೆ. ಹಾಂ ಮ್ಯಾಮ್, ಟ್ರೈ ಮಾಡಿ. ಡಿಸೈನ್ ಹೇಗಿದೆ ಅಂತ. ವೆರೈಟೀಸ್ ಆಫ್ ಬ್ಯಾಂಗಲ್ ಇದೆ ನೋಡಿ. ಇದು ಒಂದು ಡಿಸೈನ್ ಇದೆ, ಈ 3 ಡಿಸೈನ್ ಇದೆ ಆರೆಂಜಲ್ಲಿ. ಇನ್ನು ವೆರೈಟೀಸ್ ಇದೆ ನೋಡಿ, ಇಷ್ಟೆಲ್ಲ ವೆರೈಟೀಸ್ ಇದೆ. ನಿಮಗೆಲ್ಲ ಬೇಕಂದರೆ ಬಂದು ಲಾಲ್ಬಾಗಲ್ಲಿದೆ, ಶಾಪ್ ನಂಬರ್ 55 ಅಲ್ಲಿದೆ, ಬಂದು ತಗೊಳ್ಳಿ. ವುಡನ್ ಬ್ಯಾಂಗಲ್ಸ್. ನಮಸ್ತೆ ಎಲ್ಲರಿಗೂ. ಇದು ನಮ್ಮ ಹತ್ರ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪೀಠಗಳಿದೆ. ಇದು ಸ್ಟಾರ್ಟಿಂಗ್ ಫ್ರಮ್ 50 ರುಪೀಸ್. ಇದು 50 ರುಪೀಸ್ ಇದೆ. ಮತ್ತೆ ಈ ತರ ನಾವು ಪ್ಯಾಕು ಮಾಡ್ಕೊಡ್ತೀವಿ. ಬ್ಲೌಸ್ ಪೀಸ್ ಬದಲಿಗೆ ಇವಾಗ ಈ ತರನು ಕೊಡ್ಬೋದು ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಇದು ಅಷ್ಟದಳ ಅಂತಾರೆ. ಇನ್ನೊಂದು ಇದು ಐಶ್ವರ್ಯ ಲಕ್ಷ್ಮಿದು ಈ ತರ ಬರುತ್ತೆ. ಸ್ಟಾರ್ಟಿಂಗ್ ಫ್ರಮ್ 50 ಇಂದ ಸೈಜ್ 3 ಇಂಚಸ್ ಇಂದ ಟಿಲ್ 12 ಇಂಚಸ್ ವರೆಗೂ ಬರುತ್ತೆ. ಸ್ಮಾಲ್ ಟು ಬಿಗ್ ಎಲ್ಲ ಸೈಜು ಇದೆ. ಪರ್ಚೇಸ್ ಮಾಡೋರು ಬೇಕಾದ್ರೆ ನಮ್ಮ ವೆಬ್ಸೈಟ್ಗೆಲ್ಲೂ ಆನ್ಲೈನು ಮಾಡ್ಕೋಬಹುದು, ಇಲ್ಲಾಂದ್ರೆ ಇಲ್ಲಿ ನಾವು ಲಾಲ್ಬಾಗಲ್ಲಿ ಟಿಲ್ 17th ವರೆಗೂ ಇರ್ತೀವಿ, ಬಂದು ಪರ್ಚೇಸ್ ಮಾಡ್ಬೋದು. ಮತ್ತೆ ಸ್ಟೆಪ್ಸ್ ಇದಾವೆ. ವೆಬ್ಸೈಟು ಸ್ವತಃ ಇಂಡಿಯನ್ ಪ್ರಾಡಕ್ಟ್ಸ್ ಅಂತಂದ್ರೆ ಸಿಗುತ್ತೆ. 200 ರುಪೀಸ್. ಇದು ಈ ಥರ ಸ್ಟೆಪ್ಸ್ ಇದೆ. ಇದು ದೀಪ ಇಡೋದು. ಇದು 5 ಸ್ಟೆಪ್ಸ್ ಬರುತ್ತೆ. ಈ ಥರದೆಲ್ಲ 500 ರುಪೀಸು. ಇದು 650 ಇದೆ. ಇದು 1200 5 ಸ್ಟೆಪ್ಸ್ದು. ಈವನ್ ಇದರಲ್ಲಿ ಮಣೆನಲ್ಲಿ ರೌಂಡ್ ಇದೆ, ಸ್ಕ್ವೇರ್ ಇದೆ. ಬಲ್ಕಲ್ಲಿ ತಗೊಳ್ಳೋರಿಗೆ ರೀಸನಬಲ್ ರೇಟ್ ಮಾಡಿ ಕೊಡ್ತೀವಿ. ನಮ್ಮ ಇದು ವೆಬ್ಸೈಟ್ನ ವಿಸಿಟ್ ಮಾಡಿ. ಆ್ಯಂಡ್ ಲಾಲ್ಬಾಗ್ ಬರೋರು ಬಂದವರು ನಾವು ಇಲ್ಲೂ ವಿಸಿಟ್ ಮಾಡಿ. ಥ್ಯಾಂಕ್ ಯು. ಸ್ಟಾಲ್ ನಂಬರ್ 55. ಫೋನ್ ನಂಬರ್ 9731272105. ಇದೆ ನೋಡಿ ಅವ್ರ ಫೋನ್ ನಂಬರ್ ಮತ್ತು ವೆಬ್ಸೈಟ್. ಬೇಕಿದ್ದವರು ಕಾಂಟ್ಯಾಕ್ಟ್ ಮಾಡಿ ಇವ್ರನ್ನ. ಈ ಥರ ಅಳುಗುಳಿ ಮನೆ ಇದೆ. ಈ ಥರ ವರಮಹಾಲಕ್ಷ್ಮಿಗೆ ಹಬ್ಬಗಳಿಗೆ ಡೆಕೋರೇಟಿವ್ ಐಟಮ್ಸ್ ಇದೆ. ನವರಾತ್ರಿಗೆ ಎಲ್ಲ ದಸರಾಗಿಡೋದು. ಆಮೇಲೆ ಈ ಥರ ಗೊಂಬೆಗಳದೆಲ್ಲ ಇದೆ. ಈ ಥರ ಮಕ್ಳಿಗೆ ಆಟ ಸಾಮಾನಿದೆ, ಎಲ್ಲ ಇದೆ. ಎಲ್ಲರಿಗೂ ಇದು ತಿರಂಗ ಬರ್ಡ್ ಅಂತ ಹೇಳಿ ಇವಾಗ ಇಂಡಿಪೆಂಡೆನ್ಸ್ ಡೇಗೆ ಸ್ಪೆಷಲ್ ಆಗಿ ಮಾಡಿಸಿರೋದು. ಲಾಲ್ಬಾಗ್ ಯಾರು ವಿಸಿಟ್ ಮಾಡ್ತೀರಾ ಬಂದು ಇದನ್ನ ತಗೊಳ್ಬೋದು. ಇದು ಕಾಸ್ಟ್ ಬಂದು 300 ರುಪೀಸ್. ಈ ತರ ಹಿಂಗೆ ಗಾಳಿ ಬಂದ್ರೆ ಅದೇ ತಾನಾಗೆ ಹಾಡುತ್ತೆ. ಇದು ಗಾರ್ಡನ್ ಡೆಕೋರ್ ಪೀಸ್. ಇದಿದೆ, ಇದು ಅಷ್ಟೇ. ಇದು ಅರೌಂಡ್ 300 ರುಪೀಸ್. ಯಾರಾದ್ರೂ ಇಷ್ಟ ಇರೋರು ಬಂದು ತಗೋಬಹುದು. ನೇಮ್ ಬಂದು ತಿರಂಗ ಬರ್ಡ್. ಗಾಳಿ ಬಂದ್ರೆ ಸ್ವಿಂಗ್ ಆಗತ್ತೆ. ಇವನ್ ಪ್ಯಾರೆಟ್ ಇದೆ, ಆ ಕಡೆ ಒಂದು ಪ್ಯಾರೆಟ್ ಇದೆ, ಬರ್ಡ್ಸ್ ಇದೆ. ಗಾರ್ಡನ್ ಡೆಕೋರ್ ಪೀಸ್. ಇದು ನಂದಿ ಅಂತಾರೆ, ದೇವ್ರ ಮನೆಗೆ ಬಾಗ್ಲುಗಳಿಗೆ ಹಾಕೋಬಹುದು. ಇದು ಕಂಪ್ಲೀಟ್ಲಿ ಹ್ಯಾಂಡ್ ಮೇಡ್ ಪ್ರಾಡಕ್ಟ್. ಅಂದ್ರೆ ಇವಾಗ ಮಾಡಕ್ಕೆ ಜನನೇ ಇಲ್ಲ. ಇದು ತಗೊಂಡ್ರೆ ಅಟ್ಲೀಸ್ಟ್ ಆರ್ಟಿಸನ್ಸ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಇದು ಕಾಸ್ಟುನು ನಿಮ್ಗೆ ತುಂಬಾ ಕಡಿಮೆ ಇದೆ. ಇಟ್ಸ್ ಅರೌಂಡ್ 350 ರುಪೀಸ್. ಇದನ್ನ ಮಾಡೋದಕ್ಕೆ ಜನ 2 ರಿಂದ 3-4 ದಿನ ಬೇಕಾಗುತ್ತೆ ಮಾಡಕ್ಕೆ. ಬಟ್ ಇಫ್ ಯು ಟೇಕ್ ವಿಲ್ ಸಪೋರ್ಟ್ ದ ಆರ್ಟಿಸನ್ಸ್.
ಇದರಲ್ಲಿ 2 ಸೈಜ್ ಇದೆ. ಇದು ಚಿಕ್ಕ ಸೈಜು, ಇನ್ನ ದೊಡ್ಡದು ಇದೆ. ಲೈಕ್ ಫಾರ್ಮ್ ಹೌಸ್ಗೆಲ್ಲ ಇಡೋರು ಸ್ವಲ್ಪ ದೊಡ್ಡದು ಕೇಳ್ತಾರೆ, ಆ ಥರದ್ದಿದೆ. ಬಟ್ ಡಿಸ್ಪ್ಲೇ ಎಲ್ಲ ಹಾಕಿಲ್ಲ. ಇದನ್ನ ಬಸವ ಅಥವಾ ನಂದಿ ಅಂತ ಹೇಳ್ತಾರೆ. ಇವಾಗ ಹುಣ್ಣಿಮೆ ಮತ್ತೆ ಶ್ರಾವಣ ಮಾಸದಲ್ಲಿ ಇದನ್ನೆಲ್ಲ ಯೂಸ್ ಮಾಡ್ತಾರೆ. ಸೊ ಯಾರ್ಯಾರಿಗೆ ಇಷ್ಟ ಇದ್ರೆ ಬಂದು ತಗೋಬೋದು. ಥ್ಯಾಂಕ್ ಯು. ನೋಡಿ, ಇದು 150 ಅಂತೆ ಅರ್ಶಿನ ಕುಂಕುಮ ಇಡೋದು ವುಡ್ಡಂದು. ಇದು 250 ಮತ್ತು ಇದು 120 ಇದೆ. ವರಮಹಾಲಕ್ಷ್ಮಿಗೆ ಡೆಕೋರೇಟಿವ್ ಆಗಿ ಬೇಕಂದರೆ ಬಂದು ತೊಗೊಬೋದು ನೀವು. ನೋಡಿ, ಈ ಥರ ಡೆಕೋರೇಟಿವ್ ಆಗಿದೆ. ಇಲ್ಲಿ ಸ್ಯಾರಿ ಶಾಪ್ ಇದೆ, ರೋಸ್ ಗುಲ್ಕನ್ ಶಾಪ್ ಇದೆ, ಮತ್ತು ಐಸ್ ಕ್ರೀಮ್ಸ್ ಹಾಕ್ತಾರಲ್ಲ ಅದೆಲ್ಲ ಇದೆ. ಏನಿದು? ಪಾನ್ ಮಸಾಲಾಗ ಹಾಕೋ ಐಟಮ್ಸ್ ಇದೆ. ಪಾನಿಪುರಿ, ಮಾವಿನಕಾಯಿ ಎಲ್ಲ ಇಟ್ಕೊಂಡಿದ್ದಾರೆ. ಹಾಗೆ ಇಲ್ಲಿ ಹನಿ ಇಟ್ಕೊಂಡಿದ್ದಾರೆ, ಮತ್ತು ಆರ್ಗ್ಯಾನಿಕ್ ಐಟಮ್ಸ್ ಇಟ್ಕೊಂಡಿದ್ದಾರೆ. ಬಟ್ಟೆ ಸ್ಟಾಲ್ಸ್ ಎಲ್ಲ ಇದೆ. ಯಾರಿಗಾನ ಆರ್ಗ್ಯಾನಿಕ್ ಐಟಮ್ಸ್ ಬೇಕು ಅಂದರೆ ನೀವು ಬಂದು ಪರ್ಚೇಸ್ ಮಾಡ್ಬೋದು. ಲಾಲ್ಬಾಗಲ್ಲಿದೆ ನೋಡಿ, ಇಲ್ಲಿ ಫುಲ್ಲು ವೈರಲ್ ಆಗಿದ್ದು ಸ್ವೀಟ್ ಇದೆ. ಪೋತರೇಕಲ್ ಅಂತ, ಪೋತರೇಕಲ್ ಮ್ಯಾಮ್ ಅಡ್ವರ್ಟೈಸ್ ಮಾಡಲ್ಲ ನಾನು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಈ ಥರ ಬ್ಯಾಂಗಲ್ಸ್ ಎಲ್ಲ ಇದೆ. ಡೈಲಿ ಯೂಸಿಗೆ ಚೆನ್ನಾಗಿರುತ್ತೆ. ನಮ್ಮ ಪಾಪುಗೆ ಏನಾದರೂ ತಗೊಳ್ಳೋಣ ಅಂತ ನೋಡ್ತಾ ಇದ್ದೀವಿ. ಇದೆರಡು ತಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ಬಾರ್ಗೇನ್ ಮಾಡ್ತಾ ಇದ್ದೀನಿ, ಅವ್ರು ಕಮ್ಮಿ ಮಾಡ್ತಾ ಇಲ್ಲ. ನೋಡೋಣ. ಅವ್ರು ಬಾರ್ಗೇನ್ ಮಾಡಿ ಕಮ್ಮಿ ಮಾಡಲೇ ಇಲ್ಲ. ಪ್ರೈಸ್ ಹೈ ಅನಿಸ್ತು, ಅದಕ್ಕೆ ನೆಕ್ಸ್ಟ್ ಶಾಪಿಗೆ ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ. ತಮಿಳ್ನಾಡು ಸ್ವೀಟ್, ತಮಿಳ್ನಾಡ್ದು ಆಂಧ್ರ ಸೈಡ್ದು ಟೇಸ್ಟ್ ಚೆನ್ನಾಗಿದೆ. ಅಲ್ಲಿ ನೋಡಿ, ಅದೇನದು ಸ್ವೀಟು. ಅಣ್ಣ ಬಂದ ಏನೋ ಅದು ಪೈನಾಪಲ್ ಸಾಫಲ್ ಅಂತೆ. ಟ್ರೈ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ. ಸ್ಟಾಲ್ಸ್ ಎಲ್ಲ ಇಟ್ಟಿದ್ದಾರೆ. ಇದು ಬ್ಯಾಗ್ ಸ್ಟಾಲ್ ಇಟ್ಟಿದ್ದಾರೆ. ಗಿಡಗಳಿಗೆ ಹಾಕೋದು ಇಟ್ಟಿದ್ದಾರೆ. ಪ್ಲಾಂಟ್ ಎಲ್ಲ ಬೆಳೆಯೋದಕ್ಕೆ ನೀಮ್ ಸ್ಪ್ರೇ ಎಲ್ಲ ಇಟ್ಟಿದ್ದಾರೆ. ಪೇಂಟಿಂಗ್ಸ್ ಎಲ್ಲ ಇದೆ. ಇಲ್ಲಿ ವುಡ್ಡಿಂದ ಐಟಮ್ಸ್ ಇದೆ. ಪೇನ್ ಮಸಾಜ್, ನೀ ಮಸಾಜ್ ಎಲ್ಲ ಇಟ್ಟಿದ್ದಾರೆ. ಇಲ್ಲಿ ಪ್ಯೂರ್ ಹನಿ ಇದೆ. ಇಲ್ಲೇ ಇದೆ ನೋಡಿ, ಜೇನು. ಲಾಲ್ಬಾಗಲ್ಲಿದೆ. ಯಾರನ್ನ ಬೇಕಂದ್ರೆ ಬಂದು ತಗೊಳ್ಳಿ. ನೋಡಿ, ಇಲ್ಲಿ ಮಕ್ಕಳಿಗೆಲ್ಲ ಸ್ಟೇಷನರಿ ಐಟಮ್ಸ್ ಕ್ಯೂಟ್ ಆಗಿದೆ. ಎಲ್ಲ ಮಕ್ಕಳಿಗೆ ಇದೆಲ್ಲ ಚಿಕ್ಕದ ಐಟಮ್ಸ್ ನೋಡಿ. ಡಿಫ್ರೆಂಟ್ ಆಗಿದೆ. ಒಂದು ಮಕ್ಳಿಗೆ ಖುಷಿ ಆಗತ್ತೆ. $150. 100 ಇದು ಕೂಡ 100. ಇದು ಮೆಮೊರಿ ಚೆಸ್ ಅಲ್ವಾ? ಮೆಮೊರಿ ಚೆಸ್. ಇದು 100, 50 rupees. ಮಕ್ಕಳಿಗೆಲ್ಲ ಐಟಮ್ಸ್ ಚೆನ್ನಾಗಿದೆ. ಬಿಡು ಮತ್ತೆ. ಇಷ್ಟು ಐಟಮ್ಸ್ ಎಲ್ಲ ತಗೋತಾ ಇದೀವಿ ನಾವು ಮನೆಗೆ. ಪರ್ಸ್ ಇಲ್ಲ ಐತೆ.
ಫ್ಲವರ್ ಸನ್ಫ್ಲವರ್ ಎಲ್ಲ ಈಗ ಇಲ್ಲಿದೆ ನೋಡಿ. ಸನ್ಫ್ಲವರ್ ಗಿಡ ಎಲ್ಲ ಹಾಕಿದ್ದಾರೆ. ಇಲ್ಲೆಲ್ಲ ಏನು ಡೆಕೋರೇಟಿವ್ ಮಾಡಿದ್ದಾರೆ. ಈ ರೀತಿ ಕಾಣ್ತಿದೆ. ನೆಕ್ಸ್ಟ್ ಫುಲ್ ಹಿಂದಿನ ಕಾಲದಲ್ಲಿ ಹುಲ್ಲಿನ ಮನೆ ಇತ್ತಲ್ಲ ಅದನ್ನ ಮಾಡಿದ್ದಾರೆ. ತೋರಿಸ್ತೀನಿ ಬನ್ನಿ. ನೋಡಿ ಈ ತರ ಇದೆ. ಟ್ರೈಬಲ್ ಹಟ್ ಹಿಂದಿನ ಕಾಲದಲ್ಲಿ ಇತ್ತಲ್ಲ ಆ ಥರ ಬಿದ್ರು ಎಲ್ಲ ಹಾಕಿದ್ದಾರೆ. ಈ ಥರ ಫ್ಲವರ್ಸ್ ಎಲ್ಲ ಇದೆ ನೋಡಿ. ಈ ರೀತಿ ಇದೆ. ನೋಡಿ ಈ ತರ ಎಲ್ಲ ಮಾಡಿದ್ದಾರೆ. ಈ ಮುರಿದೋಗಿರೋ ಮರದಲ್ಲಿ ಹೇಗೆ ಡೆಕೋರೇಟಿವ್ ಆಗಿ ಮಾಡಿದ್ದಾರೆ ನೋಡಿ. ನೋಡಿ ಆರ್ಟಿಸ್ಟಿಕ್ ಆಗಿ ಹೇಗೆ ಮಾಡಿದ್ದಾರೆ ಅಂತ ನೋಡಿ. ಮುರಿದೋಗಿರೋ ಮರಗಳಲ್ಲೆಲ್ಲ ಹೇಗೆ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ನೋಡಿ. ಇಲ್ಲಿ 200 years ಓಲ್ಡ್ ನೀಲಗಿರಿ ಮರದಲ್ಲಿ ಈ ತರ ಬುದ್ಧನ ಸ್ಟ್ಯಾಚು ಮಾಡಿದ್ದಾರೆ. 200 years ಓಲ್ಡ್ ನೋಡಿ ಇಲ್ಲಿ ಹಾಕಿದ್ದಾರೆ. ಈ ರೀತಿ ಮಾಡಿದ್ದಾರೆ. ಫುಲ್ ಎನ್ವಿರಾನ್ಮೆಂಟ್ ಇದೆ. ಇದರಿಂದ ಈ ರೀತಿ ಮಾಡಿದ್ದಾರೆ. ಇಲ್ಲೆಲ್ಲ ಫ್ಲವರ್ಸ್ ನೋಡಿ. ಇಲ್ಲಿ ಹಸುಗಳು ಮಾಡಿದ್ದಾರೆ, ಹಳ್ಳಿಕಾರ ಹಸುಗಳು. ಬನ್ನಿ ನೆಕ್ಸ್ಟ್ ಫುಲ್ಲು ಮನೆಗಳೆಲ್ಲ ಇದೆ, ಡಿಫ್ರೆಂಟ್ ಆಗಿದೆ. ಅದನ್ನೆಲ್ಲ ತೋರಿಸ್ತೀನಿ ಬನ್ನಿ. ಇದು ಎಂಟ್ರೆನ್ಸ್ ಈ ರೀತಿ ಇದೆ ನೋಡಿ. ಸ್ಟಾರ್ಟಿಂಗ್ ಅಲ್ಲೇ ರೈತ ನೇಗ್ಲು ಇಟ್ಕೊಂಡಿರೋದಿದೆ. ಈಗೆಲ್ಲ ಕಮ್ಮಿ ಆಗ್ಬಿಟ್ಟಿದೆ ನೇಗ್ಲಲ್ಲಿ ಉಳೋದು. ಇಲ್ಲ ಟ್ಯಾಕ್ಟ್ರ್ ಅಲ್ಲೇ ನೇಗ್ಲೆಲ್ಲ ಉಳೋದು. ಹಸು ಕಟ್ಟಿ ಯಾರು ಜಾಸ್ತಿ ನೇಗ್ಲನ್ನೇ ಉಳ್ತಿಲ್ಲ. ಇಲ್ಲೂ ಇದೆ ನೋಡಿ. ಈ ರೀತಿ ಮಾಡಿದ್ದಾರೆ ಗುಡಿಸ್ಲನ್ನೆಲ್ಲ ನೋಡಿ. ಇಲ್ಲಿ ರಿಯಲ್ ನೇಗ್ಲನ್ನ ಇಟ್ಟಿದ್ದಾರೆ. ಇಲ್ಲಿ ಮಡಿಕೆ ಮಾಡೋದಿಟ್ಟಿದ್ದಾರೆ ನೋಡಿ. ಈ ರೀತಿ ಎಲ್ಲ ಇದೆ. ಹಿಂದಿನ ಕಾಲದ ಮನೆಗಳು. ಇದು ಹಿಂದಿನ ಕಾಲದ ದಂಡೆ ಒಲೆ ಯಾವ ರೀತಿ ಇತ್ತು ಅಂತ ಮಾಡಿದ್ದಾರೆ. ಇದು ಮನೆ. ಹಿಂದಿನ ಕಾಲದಲ್ಲಿ ಇದೇ ರೀತಿ ಒಲೆ ಹಚ್ತಿದ್ದು. ಇದು ಒಳ್ಕಲ್ಲು. ಇದು ನೋಡಿ, ಇದು ಕುಡ್ಲು ಮಚ್ಚನೆಲ್ಲ ಶಾರ್ಪ್ ಮಾಡಿ ಕೊಡ್ತಾರಲ್ಲ ಅದು. ಅದಕ್ಕೆ ಏನಂತಾರೆ ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇಲ್ಲಿ ನೋಡಿ, ಮನೆ ಜೊತೆಗೆ ಹಿಂದಿನ ಕಾಲದಲ್ಲಿ ಮನೆ ಪಕ್ಕನೇ ಕೊಡ್ಕೆ ಇರ್ತಿತ್ತು. ಹಸು ಎಲ್ಲ ಇಟ್ಟಿದ್ದಾರೆ. ಇದು ನೋಡಿ ಟೆಂಪಲ್ ಮಾಡಿದ್ದಾರೆ. ಪ್ಲಾಸ್ಟಿಕ್ ಹಸುಗಳನ್ನ ಮತ್ತೆ ಪ್ಲಾಸ್ಟಿಕ್ ಮನುಷ್ಯನ ಮಾಡಿ ಎಲ್ಲಾರು ನೇಗ್ಲುಳಗ್ ತೋರಿಸ್ತಿದ್ದಾರೆ ನೋಡಿ. ಇಲ್ಲಿ ಹಿಂದಿನ ಕಾಲದ ದೇವರುಗಳನ್ನೆಲ್ಲ ಮರದಡಿ ಪೂಜೆ ಮಾಡ್ತಿದ್ರಲ್ಲ ಅದನ್ನ ಇಟ್ಟಿದ್ದಾರೆ. ಹಿಂದಿನ ಕಾಲದ ತರ ಬಾವಿ ಕ್ರಿಯೇಟ್ ಮಾಡಿದ್ದಾರೆ. ಇಷ್ಟೆಲ್ಲ ಹಳ್ಳಿ ಫುಲ್ಲು ಹಳ್ಳಿ ನೇಚರ್ನ ಕ್ರಿಯೇಟ್ ಮಾಡಿದ್ದಾರೆ. ನೀವು ಎಲ್ಲ ಬಂದು ನೋಡ್ಕೊಂಡು ಹೋಗಿ. ನಾವಿವಾಗ ಲಾಲ್ಬಾಗ್ ಬಂಡೆ ಮೇಲೆ ತಿಳ್ಕೊಂಡು ವಾಪಸ್ ಬಂದಿದ್ವಿ ಮನೆಯಿಂದ. ಎಲ್ಲ ಎಷ್ಟು ಜನ ಇದ್ದಾರೆ, ಕ್ರೌಡ್ ಎಷ್ಟಿದೆ. ಇಷ್ಟೊಂದು ಜನ ಇದ್ದಾರೆ. ಇದೇ ಎಂಟ್ರೆನ್ಸ್, ಈಸ್ಟ್ ಗೇಟ್ ಎಂಟ್ರೆನ್ಸ್. ತಗೊಳಕ್ ಬಂದಿದ್ದೀನಿ ಈಗ. ಚುರುಮುರಿ ತಗೊಂಡು ನಾರ್ಮಲ್. ಹಬ್ಬಕ್ಕೆ ಅಂತ ಚಿಕ್ಕಪೇಟೆಗೆ ಶಾಪಿಂಗ್ ಬಂದಿದ್ದೀವಿ. ಈ
ವಿವಾಹ ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು ಬೀಗರಿಗೆ